ನಮಸ್ಕಾರ. ಇವತ್ತಿನ ವಿಡಿಯೋ ಗೋಲ್ಡನ್ ಗ್ಲೋ ಎಫೆಕ್ಟನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೂ ಬೆಲ್ ಐಕನನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ವಿಡಿಯೋ ಆ್ಯಡ್ ಮಾಡಿ, ನಂತರ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಸಿಸ್ಲಿ ಫಿಲ್ಟರ್ ಸೆಲೆಕ್ಟ್ ಮಾಡಿ, ಇದನ್ನು 100ಗೆ ಅಡ್ಜಸ್ಟ್ ಮಾಡಿ. ನಂತರ ಈ ಫಿಲ್ಟರನ್ನು ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಮೂವೀಸ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸ್ಕ್ರೋಲ್ ಮಾಡಿ, ಡಾರ್ಕ್ ಬ್ರೌನ್ ಫಿಲ್ಟರ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, 100ಗೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಸಹ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಕಲರ್ಲೆಸ್ ಫ್ಲ್ಯಾಶ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ 0 ಮಾಡಿ, ಅಟ್ಮಾಸ್ಫಿಯರ್ 100 ಮಾಡಿ, ಕಲರ್ 50ಗೆ ಅಡ್ಜಸ್ಟ್ ಮಾಡಿ. ನಂತರ ರೇಂಜ್ ಮತ್ತು ಗ್ಲೋ ಅನ್ನು ನಿಮ್ಮ ವಿಡಿಯೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ. ಸೊ ನಾನು ರೇಂಜನ್ನು 46ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ಗ್ಲೋ ಅನ್ನು 67ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಇಲ್ಲಿ ಇನ್ನೊಂದು ಏನಂದರೆ, ಸೊ ನೀವು ಒಂದೇ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದರೆ ಎಫೆಕ್ಟನ್ನು ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಸೊ ನೀವು ಬೇರೆ ಬೇರೆ ವಿಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿದ್ದೀರ ಅಂದರೆ, ಸೊ ಇಲ್ಲಿ ನೀವು ಈ ಎಫೆಕ್ಟನ್ನು ಕಾಪಿ ಮಾಡಿ, ನಂತರ ಎರಡನೇ ವಿಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ರೇಂಜ್ ಮತ್ತು ಗ್ಲೋವನ್ನು ಅಡ್ಜಸ್ಟ್ ಮಾಡಿ ಎರಡನೇ ವಿಡಿಯೋ ಕ್ಲಿಪ್ಪಲ್ಲಿ. ಸೊ ನಿಮ್ಮ ವಿಡಿಯೋ ಕ್ಲಿಪ್ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ. ಸೇಮ್ ಇದೇ ಥರದಲ್ಲಿ ಒಂದೊಂದು ವಿಡಿಯೋ ಕ್ಲಿಪ್ಗೂ ಅಡ್ಜಸ್ಟ್ ಮಾಡಿ ಎಫೆಕ್ಟನ್ನು. ನಂತರ ಇದೇ ಎಫೆಕ್ಟನ್ನು ಕಾಪಿ ಮಾಡಿ, ಹಾಗೆ ಮುಂದಿನ ವಿಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಹಾಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ರೇಂಜ್ ಮತ್ತು ಗ್ಲೋವನ್ನು ಅಡ್ಜಸ್ಟ್ ಮಾಡಿ ವಿಡಿಯೋ ಕ್ಲಿಪ್ಪನ್ನು ನೋಡಿ. ಸೊ ಸೇಮ್ ಇದೇ ಥರದಲ್ಲಿ ಅಷ್ಟು ವಿಡಿಯೋ ಕ್ಲಿಪ್ಗೂ ಅಡ್ಜಸ್ಟ್ ಮಾಡಿ. ಗ್ಲೋ ಎಫೆಕ್ಟ್ ಎಡಿಟ್ ಮಾಡುವುದು ಹೇಗೆ ಅಂತ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.